ಏನು ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂಥ ಸಭೆ ನಡೆದು ಚರ್ಚೆ ಆಗಿದೆ. ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನು ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮಗೆಲ್ಲ ತಿಳಿಸ್ತಾರೆ. ತಮಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಸರ್, ಸಿದ್ದರಾಮಯ್ಯ ಅವ್ರನ್ನ ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದೆ ಇದ್ದು ನಾವ್ ಹೆಂಗ್ ಹೇಳಕ್ಕಾಯ್ತದೆ? ಎಲ್ಲ ಸಿಕ್ಕಿದ್ರು ಮಾತಾಡಿದ್ರು. ಏನಾದ್ರು ವಿಚಾರ ಹಂಚ್ಕೊಂಡ್ರು? ಏನು ಹಂಚ್ಕೊಂಡಿಲ್ಲ. ಅವೆಲ್ಲ ಏನ್ ಗೊತ್ತಿಲ್ಲ. ಸಭೆ ಒಳಗಡೆ ಏನ್ ನಡೀತು ಅಂತ ಏನು ಹೇಳಿಲ್ಲ. ನೆನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ, ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಸಭೆಯಲ್ಲಿ ನಾವು ಇರ್ಲಿಲ್ವಲ್ಲ. ದೊಡ್ಡವ್ರ ಸಭೆಯಲ್ಲಿ ನಾವೆಲ್ಲ ಇರಕ್ಕಾಯ್ತದ? ದೊಡ್ಡವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ACC ಅಧ್ಯಕ್ಷರು ವೇಣುಗೋಪಾಲ್ರವರು, ಸುರ್ಜೇವಾಲಾರವರು, ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿರವರು ನಡೆದಂಥ ಸಭೆಯಲ್ಲಿ ಅವ್ರು ಅಷ್ಟೇ ಜನ ಇದ್ದಿತ್ತು. ಬಹಳ ಸುಮಾರು 6 ರಿಂದ 7 ಗಂಟೆಗಳ ಕಾಲ ಚರ್ಚೆ ನಡೀತು. ಏನ್ ಚರ್ಚೆ ಆಗಿದೆ ಅಂತ ನಮಗೆ ಮಾಹಿತಿ ಇಲ್ಲ. ಮತ್ತೆ ದೆಹಲಿಯಲ್ಲಿ ನಿಮ್ಮ ಪಾತ್ರ ಏನು ಅಂತ ನಾವು ಏನ್ ನಮ್ಮ ನಾಯಕರು ಹೋಗಿದ್ದಾಗ ಜೊತೆಲಿ ಹೋಗಿದ್ದ. ಪಾತ್ರ ಏನಿರ್ಬೇಕು? ಏನ್ ಪಾತ್ರ ಇಟ್ಕೊಂಡು ಹೋಗ್ಬೇಕಾಯ್ತದೆ? ಪಾತ್ರ ಇರಕ್ಕೆ ಹೋಗಕ್ಕಾಗುತ್ತಾ? ನಿರೀಕ್ಷೆ ಇಟ್ಕೊಂಡು ಹೋಗಿದ್ರ? ಏನ್ ಯಾವ ನಿರೀಕ್ಷೆನೂ ಇಲ್ಲ. ನಮ್ಮ ನಾಯಕರು ಹೋದಾಗ ಹೋಗಿದ್ವಿ. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಾಯಕರು ಹೋಗಿದ್ರಲ್ಲ ಅಂತ ಹೋಗಿದ್ದೀವಿ. ಏನ್ ನನಗೆ ಮಾಹಿತಿ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.